ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ ವೀರೇಶ್. ಒಂದು ರೀತಿಯಲ್ಲಿ ಇವತ್ತು ಏನೋ ನಿರ್ಧಾರ ಆಗತ್ತೆ ಅನ್ನುವಂಥದ್ದೇ ಪಾಕಿಸ್ತಾನ ಕೂಡ 24ರಿಂದ 36 ಗಂಟೆಯಲ್ಲಿ ಏನೊಂದು ಆಗತ್ತೆ ಅಂತ ನಿಮಗೆ ಬರ್ತಾ ಇರುವಂತಹ ಅಪ್ಡೇಟ್ಸ್ ಏನು? ಜಯಪ್ರಕಾಶ್ ಶೆಟ್ಟಿ, ಪಾಲ್ಗಾಂವ್ ಘಟನೆ ನಡೆದು ಒಂದು ವಾರ ಕಳೆಯಿತು. ದೇಶದ ಜನರು ಯಾವಾಗ ಪ್ರತಿಕಾರ ಎಂಬುದೊಂದು ಕಡೆ ಪ್ರಶ್ನೆ ಮೂಡಿತು. ಇವತ್ತು ನಿರ್ಧಾರ ಆಗುತ್ತಾ ಎಂಬುದೊಂದು ಕಡೆ ಹೇಳಲಾಗ್ತಿದೆ. ಯಾಕಂದ್ರೆ ಇವತ್ತು ಬ್ಯಾಕ್ ಟು ಬ್ಯಾಕ್ ನರೇಂದ್ರ ಮೋದಿ ಅವರು ಸಭೆ ಮಾಡ್ತಿದ್ರೆ ಬೆಳಗ್ಗೆ 11 ಗಂಟೆ ನಂತರ. ಯಾಕಂದ್ರೆ ಮೊದಲು ಭದ್ರತಾ ಸಂಪುಟ ಸಭೆ ಆಗುತ್ತೆ, ಅದಾದ್ಮೇಲೆ ಆರ್ಥಿಕ ಸಂಪುಟ ಸಭೆ ಆಗುತ್ತೆ, ಅದಾದ ನಂತರ ಸೂಪರ್ ಕ್ಯಾಬಿನೆಟ್ ಅಂತ ಕರೆಯಲ್ಪಡಲಾಗ್ತದೆ. ಯಾಕಂದ್ರೆ ಈ ಒಂದು ಕ್ಯಾಬಿನೆಟ್ ಅಲ್ಲಿ ಹಲವು ನಿರ್ಧಾರಗಳಾಗಬಹುದು. ಯಾಕಂದ್ರೆ ಸಿಂಧು ನದಿಯನ್ನು ನಾವು ಬಂದ್ ಮಾಡಿದ್ದೇವೆ, ವೀಸಾವನ್ನು ರದ್ದು ಮಾಡಿದ್ದೇವೆ, ಮುಂದೇನ್ ಮಾಡಬೇಕು, ವಾಟ್ ನೆಕ್ಸ್ಟ್ ಎಂಬುದು ಈ ಒಂದು ಸಚಿವ ಸಂಪುಟದಲ್ಲಿ ನಿರ್ಧಾರ ಆಗುತ್ತೆ. ಯಾಕಂದ್ರೆ ಈ ನಿನ್ನೆ ಸಹ ಏನು 3 ಸೈನ್ಯ ಅಧಿಕಾರಿಗಳ ಜೊತೆ ಸಭೆ ಆಗಿದೆ. ಅದರಲ್ಲಿ ಅಜಿತ್ ದೋವಲ್ ಮತ್ತೊಂದು ಕಡೆ ರಕ್ಷಣಾ ಸಚಿವರು, ಮತ್ತೊಂದು ಕಡೆ ಕೇಂದ್ರ ಸಚಿವರಾದ ಅಮಿತ್ ಶಾ ಅವರ ಜೊತೆ ಸಭೆ ಆಗಿದೆ. ಯಾಕಂದ್ರೆ ಏನ್ ಮಾಡಬೇಕು, ನಾವು ಯಾವ ರೀತಿ ರೆಡಿ ಆಗಬೇಕು. ಯಾಕಂದ್ರೆ ಪಾಕಿಸ್ತಾನ ಪತ್ರ ಕೊಡ್ತಿದೆ. ಯಾಕಂದ್ರೆ ನರೇಂದ್ರ ಮೋದಿ ಅವರು ಬ್ಯಾಕ್ ಟು ಬ್ಯಾಕ್ ಸಭೆ ಮಾಡ್ತಿದ್ರೆ ಯಾವಾಗ ದಾಳಿ ಆಗುತ್ತೆ, ಏನಾಗುತ್ತೆ ಎಂಬುದೊಂದು ಕಡೆ ಪಾಕಿಸ್ತಾನದಲ್ಲಿ ರಾತ್ರಿಯಲ್ಲಿ ನಿದ್ದೆ ಸಹ ಮಾಡ್ತಿಲ್ಲ. ಈಗ ಎಲ್ಲ ಒಂದ್ ಕಡೆ ಪಾಕಿಸ್ತಾನಕ್ಕೆ ಈ ಒಂದು ಸಭೆಯಿಂದ ಮತ್ತಷ್ಟು ಪತ್ರ ಕೊಟ್ಟಬಹುದು. ಯಾಕಂದ್ರೆ ಇವತ್ತಿನ ಸಭೆಯಲ್ಲಿ ನಿರ್ಧಾರ ಆಗುತ್ತೆ, ಯುದ್ಧ ಯಾವ ರೀತಿ ಮಾಡಬೇಕು, ಏನೆಲ್ಲ ಮಾಡಬೇಕೆಂಬುದು ನಿರ್ಧಾರ ಆಗುತ್ತೆ. ಯಾಕಂದ್ರೆ ಯುದ್ಧ ಮಾಡಬೇಕಾ, ಯುದ್ಧ ಘೋಷಣೆ ಮಾಡಬೇಕಾ, ಅಥವಾ ಏನಾದ್ರೂ ನಾವು ಸರ್ಜಿಕಲ್ ಸ್ಟ್ರೈಕ್ ಮುಖಾಂತರ ಏನಾದ್ರೂ ಯುದ್ಧ ಮಾಡಬೇಕಾ ಎಂಬುದು ಇವತ್ತಿನ ಕ್ಯಾಬಿನೆಟ್ ಸಚಿವ ಸಂಪುಟದಲ್ಲಿ ನಿರ್ಧಾರ ಆಗುತ್ತೆ. ಯಾಕಂದ್ರೆ 2019ರಲ್ಲಿ ಪುಲ್ವಾಮಾ ದಾಳಿ ನಂತರ ಈ ಒಂದು ಸಭೆ ಆಗಿತ್ತು. ಅಂದ್ರೆ 3 ಹಂತದಲ್ಲಿ ಸಭೆ ಆಗಿತ್ತು. ಆರ್ಥಿಕ ಇಲಾಖೆ, ಭದ್ರತಾ ಇಲಾಖೆ, ಸಚಿವ ಸಂಪುಟ ಈ 3 ಹಂತದಲ್ಲಿ ಸಭೆ ಆಗಿತ್ತು. ಸಭೆ ನಂತರ ಬಾಲಾಕೋಟಲ್ಲಿ ದಾಳಿ ಮಾಡಲಾಯಿತು. ಇದೀಗ ಪಾಲ್ಗಾಮ್ ಘಟನೆ ನಂತರ ಈ ಒಂದು ಸಭೆ ಆಗ್ತಿದೆ. ಇವತ್ತು ಸಭೆಯಲ್ಲಿ ಮಹತ್ವ ನಿರ್ಧಾರ ಹೊರಬೀಳಲಿದೆ. ಜಯಪ್ರಕಾಶ್ ಶೆಟ್ಟಿ, ನಿಮ್ಮೆಲ್ಲ ಅಪ್ಡೇಟ್ಸ್ಗೆ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ ವೀರೇಶ್. ಒಂದು ರೀತಿಯಲ್ಲಿ ಇವತ್ತು ಏನೋ ನಿರ್ಧಾರ ಆಗತ್ತೆ ಅನ್ನುವಂಥದ್ದೇ ಪಾಕಿಸ್ತಾನ ಕೂಡ 24ರಿಂದ 36 ಗಂಟೆಯಲ್ಲಿ ಏನೊಂದು ಆಗತ್ತೆ ಅಂತ ನಿಮಗೆ ಬರ್ತಾ ಇರುವಂತಹ ಅಪ್ಡೇಟ್ಸ್ ಏನು? ಜಯಪ್ರಕಾಶ್ ಶೆಟ್ಟಿ, ಪಾಲ್ಗಾಂವ್ ಘಟನೆ ನಡೆದು ಒಂದು ವಾರ ಕಳೆಯಿತು. ದೇಶದ ಜನರು ಯಾವಾಗ ಪ್ರತಿಕಾರ ಎಂಬುದೊಂದು ಕಡೆ ಪ್ರಶ್ನೆ ಮೂಡಿತು. ಇವತ್ತು ನಿರ್ಧಾರ ಆಗುತ್ತಾ ಎಂಬುದೊಂದು ಕಡೆ ಹೇಳಲಾಗ್ತಿದೆ. ಯಾಕಂದ್ರೆ ಇವತ್ತು ಬ್ಯಾಕ್ ಟು ಬ್ಯಾಕ್ ನರೇಂದ್ರ ಮೋದಿ ಅವರು ಸಭೆ ಮಾಡ್ತಿದ್ರೆ ಬೆಳಗ್ಗೆ 11 ಗಂಟೆ ನಂತರ. ಯಾಕಂದ್ರೆ ಮೊದಲು ಭದ್ರತಾ ಸಂಪುಟ ಸಭೆ ಆಗುತ್ತೆ, ಅದಾದ್ಮೇಲೆ ಆರ್ಥಿಕ ಸಂಪುಟ ಸಭೆ ಆಗುತ್ತೆ, ಅದಾದ ನಂತರ ಸೂಪರ್ ಕ್ಯಾಬಿನೆಟ್ ಅಂತ ಕರೆಯಲ್ಪಡಲಾಗ್ತದೆ. ಯಾಕಂದ್ರೆ ಈ ಒಂದು ಕ್ಯಾಬಿನೆಟ್ ಅಲ್ಲಿ ಹಲವು ನಿರ್ಧಾರಗಳಾಗಬಹುದು. ಯಾಕಂದ್ರೆ ಸಿಂಧು ನದಿಯನ್ನು ನಾವು ಬಂದ್ ಮಾಡಿದ್ದೇವೆ, ವೀಸಾವನ್ನು ರದ್ದು ಮಾಡಿದ್ದೇವೆ, ಮುಂದೇನ್ ಮಾಡಬೇಕು, ವಾಟ್ ನೆಕ್ಸ್ಟ್ ಎಂಬುದು ಈ ಒಂದು ಸಚಿವ ಸಂಪುಟದಲ್ಲಿ ನಿರ್ಧಾರ ಆಗುತ್ತೆ. ಯಾಕಂದ್ರೆ ಈ ನಿನ್ನೆ ಸಹ ಏನು 3 ಸೈನ್ಯ ಅಧಿಕಾರಿಗಳ ಜೊತೆ ಸಭೆ ಆಗಿದೆ. ಅದರಲ್ಲಿ ಅಜಿತ್ ದೋವಲ್ ಮತ್ತೊಂದು ಕಡೆ ರಕ್ಷಣಾ ಸಚಿವರು, ಮತ್ತೊಂದು ಕಡೆ ಕೇಂದ್ರ ಸಚಿವರಾದ ಅಮಿತ್ ಶಾ ಅವರ ಜೊತೆ ಸಭೆ ಆಗಿದೆ. ಯಾಕಂದ್ರೆ ಏನ್ ಮಾಡಬೇಕು, ನಾವು ಯಾವ ರೀತಿ ರೆಡಿ ಆಗಬೇಕು. ಯಾಕಂದ್ರೆ ಪಾಕಿಸ್ತಾನ ಪತ್ರ ಕೊಡ್ತಿದೆ. ಯಾಕಂದ್ರೆ ನರೇಂದ್ರ ಮೋದಿ ಅವರು ಬ್ಯಾಕ್ ಟು ಬ್ಯಾಕ್ ಸಭೆ ಮಾಡ್ತಿದ್ರೆ ಯಾವಾಗ ದಾಳಿ ಆಗುತ್ತೆ, ಏನಾಗುತ್ತೆ ಎಂಬುದೊಂದು ಕಡೆ ಪಾಕಿಸ್ತಾನದಲ್ಲಿ ರಾತ್ರಿಯಲ್ಲಿ ನಿದ್ದೆ ಸಹ ಮಾಡ್ತಿಲ್ಲ. ಈಗ ಎಲ್ಲ ಒಂದ್ ಕಡೆ ಪಾಕಿಸ್ತಾನಕ್ಕೆ ಈ ಒಂದು ಸಭೆಯಿಂದ ಮತ್ತಷ್ಟು ಪತ್ರ ಕೊಟ್ಟಬಹುದು. ಯಾಕಂದ್ರೆ ಇವತ್ತಿನ ಸಭೆಯಲ್ಲಿ ನಿರ್ಧಾರ ಆಗುತ್ತೆ, ಯುದ್ಧ ಯಾವ ರೀತಿ ಮಾಡಬೇಕು, ಏನೆಲ್ಲ ಮಾಡಬೇಕೆಂಬುದು ನಿರ್ಧಾರ ಆಗುತ್ತೆ. ಯಾಕಂದ್ರೆ ಯುದ್ಧ ಮಾಡಬೇಕಾ, ಯುದ್ಧ ಘೋಷಣೆ ಮಾಡಬೇಕಾ, ಅಥವಾ ಏನಾದ್ರೂ ನಾವು ಸರ್ಜಿಕಲ್ ಸ್ಟ್ರೈಕ್ ಮುಖಾಂತರ ಏನಾದ್ರೂ ಯುದ್ಧ ಮಾಡಬೇಕಾ ಎಂಬುದು ಇವತ್ತಿನ ಕ್ಯಾಬಿನೆಟ್ ಸಚಿವ ಸಂಪುಟದಲ್ಲಿ ನಿರ್ಧಾರ ಆಗುತ್ತೆ. ಯಾಕಂದ್ರೆ 2019ರಲ್ಲಿ ಪುಲ್ವಾಮಾ ದಾಳಿ ನಂತರ ಈ ಒಂದು ಸಭೆ ಆಗಿತ್ತು. ಅಂದ್ರೆ 3 ಹಂತದಲ್ಲಿ ಸಭೆ ಆಗಿತ್ತು. ಆರ್ಥಿಕ ಇಲಾಖೆ, ಭದ್ರತಾ ಇಲಾಖೆ, ಸಚಿವ ಸಂಪುಟ ಈ 3 ಹಂತದಲ್ಲಿ ಸಭೆ ಆಗಿತ್ತು. ಸಭೆ ನಂತರ ಬಾಲಾಕೋಟಲ್ಲಿ ದಾಳಿ ಮಾಡಲಾಯಿತು. ಇದೀಗ ಪಾಲ್ಗಾಮ್ ಘಟನೆ ನಂತರ ಈ ಒಂದು ಸಭೆ ಆಗ್ತಿದೆ. ಇವತ್ತು ಸಭೆಯಲ್ಲಿ ಮಹತ್ವ ನಿರ್ಧಾರ ಹೊರಬೀಳಲಿದೆ. ಜಯಪ್ರಕಾಶ್ ಶೆಟ್ಟಿ, ನಿಮ್ಮೆಲ್ಲ ಅಪ್ಡೇಟ್ಸ್ಗೆ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ ವೀರೇಶ್. ಒಂದು ರೀತಿಯಲ್ಲಿ ಇವತ್ತು ಏನೋ ನಿರ್ಧಾರ ಆಗತ್ತೆ ಅನ್ನುವಂಥದ್ದೇ ಪಾಕಿಸ್ತಾನ ಕೂಡ 24ರಿಂದ 36 ಗಂಟೆಯಲ್ಲಿ ಏನೊಂದು ಆಗತ್ತೆ ಅಂತ ನಿಮಗೆ ಬರ್ತಾ ಇರುವಂತಹ ಅಪ್ಡೇಟ್ಸ್ ಏನು? ಜಯಪ್ರಕಾಶ್ ಶೆಟ್ಟಿ, ಪಾಲ್ಗಾಂವ್ ಘಟನೆ ನಡೆದು ಒಂದು ವಾರ ಕಳೆಯಿತು. ದೇಶದ ಜನರು ಯಾವಾಗ ಪ್ರತಿಕಾರ ಎಂಬುದೊಂದು ಕಡೆ ಪ್ರಶ್ನೆ ಮೂಡಿತು. ಇವತ್ತು ನಿರ್ಧಾರ ಆಗುತ್ತಾ ಎಂಬುದೊಂದು ಕಡೆ ಹೇಳಲಾಗ್ತಿದೆ. ಯಾಕಂದ್ರೆ ಇವತ್ತು ಬ್ಯಾಕ್ ಟು ಬ್ಯಾಕ್ ನರೇಂದ್ರ ಮೋದಿ ಅವರು ಸಭೆ ಮಾಡ್ತಿದ್ರೆ ಬೆಳಗ್ಗೆ 11 ಗಂಟೆ ನಂತರ. ಯಾಕಂದ್ರೆ ಮೊದಲು ಭದ್ರತಾ ಸಂಪುಟ ಸಭೆ ಆಗುತ್ತೆ, ಅದಾದ್ಮೇಲೆ ಆರ್ಥಿಕ ಸಂಪುಟ ಸಭೆ ಆಗುತ್ತೆ, ಅದಾದ ನಂತರ ಸೂಪರ್ ಕ್ಯಾಬಿನೆಟ್ ಅಂತ ಕರೆಯಲ್ಪಡಲಾಗ್ತದೆ. ಯಾಕಂದ್ರೆ ಈ ಒಂದು ಕ್ಯಾಬಿನೆಟ್ ಅಲ್ಲಿ ಹಲವು ನಿರ್ಧಾರಗಳಾಗಬಹುದು. ಯಾಕಂದ್ರೆ ಸಿಂಧು ನದಿಯನ್ನು ನಾವು ಬಂದ್ ಮಾಡಿದ್ದೇವೆ, ವೀಸಾವನ್ನು ರದ್ದು ಮಾಡಿದ್ದೇವೆ, ಮುಂದೇನ್ ಮಾಡಬೇಕು, ವಾಟ್ ನೆಕ್ಸ್ಟ್ ಎಂಬುದು ಈ ಒಂದು ಸಚಿವ ಸಂಪುಟದಲ್ಲಿ ನಿರ್ಧಾರ ಆಗುತ್ತೆ. ಯಾಕಂದ್ರೆ ಈ ನಿನ್ನೆ ಸಹ ಏನು 3
ಸೈನ್ಯ ಅಧಿಕಾರಿಗಳ ಜೊತೆ ಸಭೆ ಆಗಿದೆ. ಅದರಲ್ಲಿ ಅಜಿತ್ ದೋವಲ್ ಮತ್ತೊಂದು ಕಡೆ ರಕ್ಷಣಾ ಸಚಿವರು, ಮತ್ತೊಂದು ಕಡೆ ಕೇಂದ್ರ ಸಚಿವರಾದ ಅಮಿತ್ ಶಾ ಅವರ ಜೊತೆ ಸಭೆ ಆಗಿದೆ. ಯಾಕಂದ್ರೆ ಏನ್ ಮಾಡಬೇಕು, ನಾವು ಯಾವ ರೀತಿ ರೆಡಿ ಆಗಬೇಕು, ಯಾಕಂದ್ರೆ ಪಾಕಿಸ್ತಾನ ಪತ್ರ ಕೊಡ್ತಿದೆ. ಯಾಕಂದ್ರೆ ನರೇಂದ್ರ ಮೋದಿ ಅವರು ಬ್ಯಾಕ್ ಟು ಬ್ಯಾಕ್ ಸಭೆ ಮಾಡ್ತಿದ್ರೆ ಯಾವಾಗ ದಾಳಿ ಆಗುತ್ತೆ, ಏನಾಗುತ್ತೆ ಎಂಬುದೊಂದು ಕಡೆ ಪಾಕಿಸ್ತಾನದಲ್ಲಿ ರಾತ್ರಿಯಲ್ಲಿ ನಿದ್ದೆ ಸಹ ಮಾಡ್ತಿಲ್ಲ. ಈಗ ಇಲ್ಲೇ ಒಂದ್ ಕಡೆ ಪಾಕಿಸ್ತಾನಕ್ಕೆ ಈ ಒಂದು ಸಭೆಯಿಂದ ಮತ್ತಷ್ಟು ಪತ್ರ ಕೊಟ್ಟಬಹುದು. ಯಾಕಂದ್ರೆ ಇವತ್ತಿನ ಸಭೆಯಲ್ಲಿ ನಿರ್ಧಾರ ಆಗುತ್ತೆ, ಯುದ್ಧ ಯಾವ ರೀತಿ ಮಾಡಬೇಕು, ಏನೆಲ್ಲ ಮಾಡಬೇಕೆಂಬುದು ನಿರ್ಧಾರ ಆಗುತ್ತೆ. ಯಾಕಂದ್ರೆ ಯುದ್ಧ ಮಾಡಬೇಕಾ, ಯುದ್ಧ ಘೋಷಣೆ ಮಾಡಬೇಕಾ, ಅಥವಾ ಏನಾದ್ರೂ ನಾವು ಸರ್ಜಿಕಲ್ ಸ್ಟ್ರೈಕ್ ಮುಖಾಂತರ ಏನಾದ್ರೂ ಯುದ್ಧ ಮಾಡಬೇಕಾ ಎಂಬುದು ಇವತ್ತಿನ ಕ್ಯಾಬಿನೆಟ್ ಸಚಿವ ಸಂಪುಟದಲ್ಲಿ ನಿರ್ಧಾರ ಆಗುತ್ತೆ. ಯಾಕಂದ್ರೆ 2019ರಲ್ಲಿ ಪುಲ್ವಾಮಾ ದಾಳಿ ನಂತರ ಈ ಒಂದು ಸಭೆ ಆಗಿತ್ತು. ಅಂದ್ರೆ 3 ಹಂತದಲ್ಲಿ ಸಭೆ ಆಗಿತ್ತು. ಆರ್ಥಿಕ ಇಲಾಖೆ, ಭದ್ರತಾ ಇಲಾಖೆ, ಸಚಿವ ಸಂಪುಟ ಈ 3 ಹಂತದಲ್ಲಿ ಸಭೆ ಆಗಿತ್ತು. ಸಭೆ ನಂತರ ಬಾಲಾಕೋಟಲ್ಲಿ ದಾಳಿ ಮಾಡಲಾಯಿತು. ಇದೀಗ ಪಾಲ್ಗಾಮ್ ಘಟನೆ ನಂತರ ಈ ಒಂದು ಸಭೆ ಆಗ್ತಿದೆ. ಇವತ್ತು ಸಭೆಯಲ್ಲಿ ಮಹತ್ವ ನಿರ್ಧಾರ ಹೊರಬೀಳಲಿದೆ. ಜಯಪ್ರಕಾಶ್ ಶೆಟ್ಟಿ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ ವೀರೇಶ್. ಒಂದು ರೀತಿಯಲ್ಲಿ ಇವತ್ತು ಏನೋ ನಿರ್ಧಾರ ಆಗತ್ತೆ ಅನ್ನುವಂಥದ್ದೇ ಪಾಕಿಸ್ತಾನ ಕೂಡ 24ರಿಂದ 36 ಗಂಟೆಯಲ್ಲಿ ಏನೊಂದು ಆಗತ್ತೆ ಅಂತ ನಿಮಗೆ ಬರ್ತಾ ಇರುವಂತಹ ಅಪ್ಡೇಟ್ಸ್ ಏನು? ಜಯಪ್ರಕಾಶ್ ಶೆಟ್ಟಿ, ಪಾಲ್ಗಾಂವ್ ಘಟನೆ ನಡೆದು 1 ವಾರ ಕಳೆಯಿತು. ದೇಶದ ಜನರು ಯಾವಾಗ ಪ್ರತಿಕಾರ ಎಂಬುದೊಂದು ಕಡೆ ಪ್ರಶ್ನೆ ಮೂಡಿತು. ಇವತ್ತು ನಿರ್ಧಾರ ಆಗುತ್ತಾ ಎಂಬುದೊಂದು ಕಡೆ ಹೇಳಲಾಗ್ತಿದೆ. ಯಾಕಂದ್ರೆ ಇವತ್ತು ಬ್ಯಾಕ್ ಟು ಬ್ಯಾಕ್ ನರೇಂದ್ರ ಮೋದಿ ಅವರು ಸಭೆ ಮಾಡ್ತಿದ್ರೆ ಬೆಳಗ್ಗೆ 11 ಗಂಟೆ ನಂತರ. ಯಾಕಂದ್ರೆ ಮೊದಲು ಭದ್ರತಾ ಸಂಪುಟ ಸಭೆ ಆಗುತ್ತೆ, ಅದಾದ್ಮೇಲೆ ಆರ್ಥಿಕ ಸಂಪುಟ ಸಭೆ ಆಗುತ್ತೆ, ಅದಾದ ನಂತರ ಸೂಪರ್ ಕ್ಯಾಬಿನೆಟ್ ಅಂತ ಕರೆಯಲ್ಪಡಲಾಗ್ತದೆ. ಯಾಕಂದ್ರೆ ಈ ಒಂದು ಕ್ಯಾಬಿನೆಟ್ ಅಲ್ಲಿ ಹಲವು ನಿರ್ಧಾರಗಳಾಗಬಹುದು. ಯಾಕಂದ್ರೆ ಸಿಂಧು ನದಿಯನ್ನು ನಾವು ಬಂದ್ ಮಾಡಿದ್ದೇವೆ, ವೀಸಾವನ್ನು ರದ್ದು ಮಾಡಿದ್ದೇವೆ, ಮುಂದೇನ್ ಮಾಡಬೇಕು, ವಾಟ್ ನೆಕ್ಸ್ಟ್ ಎಂಬುದು ಈ ಒಂದು ಸಚಿವ ಸಂಪುಟದಲ್ಲಿ ನಿರ್ಧಾರ ಆಗುತ್ತೆ. ಯಾಕಂದ್ರೆ ಈ ನಿನ್ನೆ ಸಹ ಏನು 3 ಸೈನ್ಯ ಅಧಿಕಾರಿಗಳ ಜೊತೆ ಸಭೆ ಆಗಿದೆ. ಅದರಲ್ಲಿ ಅಜಿತ್ ದೋವಲ್ ಮತ್ತೊಂದು ಕಡೆ ರಕ್ಷಣಾ ಸಚಿವರು, ಮತ್ತೊಂದು ಕಡೆ ಕೇಂದ್ರ ಸಚಿವರಾದ ಅಮಿತ್ ಶಾ ಅವರ ಜೊತೆ ಸಭೆ ಆಗಿದೆ. ಯಾಕಂದ್ರೆ ಏನ್ ಮಾಡಬೇಕು, ನಾವು ಯಾವ ರೀತಿ ರೆಡಿ ಆಗಬೇಕು, ಯಾಕಂದ್ರೆ ಪಾಕಿಸ್ತಾನ ಪತ್ರ ಕೊಡ್ತಿದೆ. ಯಾಕಂದ್ರೆ ನರೇಂದ್ರ ಮೋದಿ ಅವರು ಬ್ಯಾಕ್ ಟು ಬ್ಯಾಕ್ ಸಭೆ ಮಾಡ್ತಿದ್ರೆ ಯಾವಾಗ ದಾಳಿ ಆಗುತ್ತೆ, ಏನಾಗುತ್ತೆ ಎಂಬುದೊಂದು ಕಡೆ ಪಾಕಿಸ್ತಾನದಲ್ಲಿ ರಾತ್ರಿಯಲ್ಲಿ ನಿದ್ದೆ ಸಹ ಮಾಡ್ತಿಲ್ಲ. ಈಗ ಇಲ್ಲೇ ಒಂದ್ ಕಡೆ ಪಾಕಿಸ್ತಾನಕ್ಕೆ ಈ ಒಂದು ಸಭೆಯಿಂದ ಮತ್ತಷ್ಟು ಪತ್ರ ಕೊಟ್ಟಬಹುದು. ಯಾಕಂದ್ರೆ ಇವತ್ತಿನ ಸಭೆಯಲ್ಲಿ ನಿರ್ಧಾರ ಆಗುತ್ತೆ, ಯುದ್ಧ ಯಾವ ರೀತಿ ಮಾಡಬೇಕು, ಏನೆಲ್ಲ ಮಾಡಬೇಕೆಂಬುದು ನಿರ್ಧಾರ ಆಗುತ್ತೆ. ಯಾಕಂದ್ರೆ ಯುದ್ಧ ಮಾಡಬೇಕಾ, ಯುದ್ಧ ಘೋಷಣೆ ಮಾಡಬೇಕಾ, ಅಥವಾ ಏನಾದ್ರೂ ನಾವು ಸರ್ಜಿಕಲ್ ಸ್ಟ್ರೈಕ್ ಮುಖಾಂತರ ಏನಾದ್ರೂ ಯುದ್ಧ ಮಾಡಬೇಕಾ ಎಂಬುದು ಇವತ್ತಿನ ಕ್ಯಾಬಿನೆಟ್ ಸಚಿವ ಸಂಪುಟದಲ್ಲಿ ನಿರ್ಧಾರ ಆಗುತ್ತೆ. ಯಾಕಂದ್ರೆ 2019ರಲ್ಲಿ ಪುಲ್ವಾಮಾ ದಾಳಿ ನಂತರ ಈ ಒಂದು ಸಭೆ ಆಗಿತ್ತು. ಅಂದ್ರೆ 3 ಹಂತದಲ್ಲಿ ಸಭೆ ಆಗಿತ್ತು. ಆರ್ಥಿಕ ಇಲಾಖೆ, ಭದ್ರತಾ ಇಲಾಖೆ, ಸಚಿವ ಸಂಪುಟ ಈ 3 ಹಂತದಲ್ಲಿ ಸಭೆ ಆಗಿತ್ತು. ಸಭೆ ನಂತರ ಬಾಲಾಕೋಟಲ್ಲಿ ದಾಳಿ ಮಾಡಲಾಯಿತು. ಇದೀಗ ಪಾಲ್ಗಾಮ್ ಘಟನೆ ನಂತರ ಈ ಒಂದು ಸಭೆ ಆಗ್ತಿದೆ. ಇವತ್ತು ಸಭೆಯಲ್ಲಿ ಮಹತ್ವ ನಿರ್ಧಾರ ಹೊರಬೀಳಲಿದೆ. ಜಯಪ್ರಕಾಶ್ ಶೆಟ್ಟಿ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.